ಪ್ರಥಮ್ ಹಾಗೆ ಜಗದೀಶ್ ಅವರ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಆಡಿಯೋ ಚಿತ್ರರಂಗದಲ್ಲಿ ಸಂಚಲನವನ್ನೇ ಮೂಡಿಸ್ತಾ ಇದೆ. ಅದರ ಬಗ್ಗೆ ಖುದ್ದಾಗಿ ಮಾತಾಡಲಿಕ್ಕೆ ಪ್ರಥಮ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಒಂದು ಆಡಿಯೋ ವೈರಲ್ ಆಗಿದೆ. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಭಾರಿ ಚರ್ಚೆ ಇದಾಗಿದೆ. ಏನಿದೆ ಆಡಿಯೋ ಮತ್ತು ಏನಾಯಿತು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಇವತ್ತು ಒಂದು ಮಾತು ಹೇಳ್ತೀನಿ, ನಾನಿಲ್ಲಿ ಮಾತಾಡೋ ಪರಿಸ್ಥಿತಿಲೇ ಇಲ್ಲ. ದೇವರಾಣೆ ದಾವಣಗೆರೆ ಪ್ರೋಗ್ರಾಮಲ್ಲಿ ಕಾರ್ಯಕ್ರಮದಲ್ಲಿದ್ದೀನಿ, ಹೋಗ್ತಾ ಇದ್ದೆ. ಆದರೆ ಗ್ಯಾರಂಟಿ ನ್ಯೂಸ್ಗೆ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಯಾಕೆಂದರೆ ನಿಮ್ಮ ಚಾನಲಿಂದ ತುಂಬ ದೊಡ್ಡ ಸಹಕಾರ ನನ್ನ ನೋ ಕೊಕೇನ್ ಸಿನಿಮಾಗಾಗಿದೆ. ಇವತ್ತು ಆ ಸಿನಿಮಾ ಮುಗಿಯೋಕ್ಕೆ ನೀವು ಕಾರಣ. ನಿಮ್ಮ ಚಾನಲ್ಲೇ ಶೂಟ್ ಆಗಿತ್ತು, ತುಂಬ ದೊಡ್ಡ ಬಜೆಟ್ ಎಲ್ಲ ಸಮಸ್ಯೆ ಆದಾಗ ಏನೂ ತೊಗೊಳ್ಳೋದೇ ಸಹಾಯ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಅದು ಜನಕ್ಕೆ ಗೊತ್ತಾಗಬೇಕು. ದಯವಿಟ್ಟು ಈ ಕ್ಲಿಪ್ಪನ್ನು ಕಟ್ ಮಾಡದೆ ಹಾಕಿ. ನಾನು ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ಕೈ ಮುಗಿದು ಹೇಳ್ತೀನಿ. ಆದರೆ ಇವತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಇದು ನಡೆದಿದ್ದು ನಿಜ, ಘಟನೆ ಆಗಿದ್ದು ನಿಜ. ಈ ಸಮಯದಲ್ಲಿ ಒಂದು ಸಿನಿಮಾಗೆ ನೀವು ಸಹಕಾರ ಕೊಡಬೇಕು ಅಂತ ಫ್ರೀಯಾಗಿ ಮಾಡಿಕೊಟ್ರಿ. ಇನ್ನು ಕೆಲವರು ಒಂದು ಬದುಕದೇ ಬೇಡ ಅಂತ ಚುಚ್ಚಕ್ಕೆ ಹೋದರು. ಅದಕ್ಕೂ ವ್ಯತ್ಯಾಸ ಸರ್. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾಲೋಅಪ್ ಆಗ್ತಾಯಿದೆ ಸರ್. ಮೊನ್ನೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ವೆಪನ್ಸ್ ತೆಗೆದಿದ್ದು ನಿಜ. ಅವ್ರು ಏನು ಬೇಕು ಚರ್ಚೆ ಮಾಡ್ತಾಯಿದ್ದಾರೆ ಪೊಲೀಸವರು. ಸರ್, ಇದು ಈ ಘಟನೆ ನಡೆದಿದ್ದು ಎಲ್ಲಿ? 22ನೇ ತಾರೀಕು ದೊಡ್ಡಬಳ್ಳಾಪುರ. 22 ಏನಿತ್ತು ಸರ್ ಕಾರ್ಯಕ್ರಮ ಅಲ್ಲಿ? ಸರ್, ದೇವ್ರ ಪೂಜೆ ಇತ್ತು. ದೇವ್ರ ಪೂಜೆ ಕರೆದ್ರೆ ನನ್ನ ಯಾರು ಕರೆದು ಬರ್ತೀನಿ. ಇನ್ಮೇಲೆ ಹೋಗಲ್ಲ ಸರ್. ಇನ್ಮೇಲೆ ನಂಗೆ ಸಾಕು, ಯಾವ ದೇವರು ಬೇಡ ಸರ್. ನಿಮ್ಮ ಮನಸ್ಸಲ್ಲಿ ಭಕ್ತಿ ಇದೆ ಸರ್. ಇವೆಲ್ಲ ಏನು ಚುಚ್ಚೋಕ್ಕೆ ದೇವಸ್ಥಾನಕ್ಕೆ ಪ್ರಾಣ ತೆಗೆದುಬಿಡ್ತಾರೆ ಹೆಂಗೆ ಸರ್? ಇದು ಯಾವುದಿದು ಸರ್? ಅದೇನಾದರೂ ಪ್ರೀ ಪ್ಲ್ಯಾನ್ಡ್ ಆಗಿತ್ತಾ ಅಥವಾ ಆ ಒಂದು ಸಿಚುವೇಶನಲ್ಲಿ SP ಯೋಚನೆ ಮಾಡ್ತಾ ಇದ್ದಾರೆ. ಅವರು ಇದು ಪ್ಲಾನ್ ಮಾಡಿ ಕರ್ಸ್ಕೊಂಡಿದ್ದ, ಇದಕ್ಕೂ ಮುಂಚೆ ಫೋನ್ ಕಾನ್ವರ್ಸೇಷನ್ ಆಗಿದೆಯಾ ಅದೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಬಂದಾಗ ಕುಡಿದ್ರು ವೆಪನ್ಸ್ ತೆಗೆದಿಟ್ರು. ಆ ಒಂದು ಜಾಗದಲ್ಲಿ ರಕ್ಷಕ್ ಬುಲೆಟ್ ಇದ್ರಾ? ಸರ್, ದೇವರಾಣೆ ನನ್ನಿಂದ 2 ಅಡಿ ದೂರದಲ್ಲಿದ್ದರು. 2 ಅಡಿ ಸರ್, ನೀವು ನನ್ನಿಂದ ಎಷ್ಟು ದೂರ ಇದ್ದೀರಾ? ಎಷ್ಟು ದೂರ? ಅಲ್ಲ, 1 ಅಡಿ ಇದಕ್ಕಿಂತ ಇದು 2 ಅಡಿ. ಇದು 2 ಅಡಿನಾ? ಇಷ್ಟು ದೂರದಲ್ಲಿದ್ದರು. ಅವರು ಹೇಳೋ ಪ್ರಕಾರ ಅವ್ರಿಗೇನು ಕೇಳಿಸಿಲ್ಲ ಆ ರೀತಿಯಾದಂಥ ಘಟನೆಗಳು ಹೇಳಿದ್ರ? ಅವರು ಹೇಳಿದಾರ ಮಾಹಿತಿಗಳನ್ನ ಇದು ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿಯ ಆಗಿಲ್ಲ ಅಂದ್ರೆ ಅವ್ರ ಹೆಸರಲ್ಲ ಆಗಿದ್ದು ನನಗೆ ಗೊತ್ತು ಸರ್. ನನಗೆ ಹೇಳ್ತೀನಿ, ಅವ್ರ ಬಾಯಿಂದ ಮಾತು ಬರಲಿ, ಬಂದ ದಿನ ನಾನು ಹೇಳ್ತೀನಿ. ಅದೇನೋ ನೋಡಿದೆ ಯಾವುದೋ ಒಂದು ವೀಡಿಯೋದಲ್ಲಿ, ಕರ್ಪೂರ ಇಟ್ಕೊಳ್ತೀನಿ ಸರ್, ನಾನು ಆ ಥರ ಮಾಡ್ತೀನಿ ಸರ್ ಅಂತ ಹೇಳಿದ್ರೆ ಕರ್ಪೂರನ ನಾಲ್ಗೆಗೆ ಇಟ್ಕೊಳ್ಳೋಣ ಸರ್. ಇಬ್ಬರೂ ಯಾರು ತಪ್ಪಾಗಿದೆ ದೇವ್ರು ನೋಡ್ಕೋತಾರೆ. ಕಣ್ಣೆದುರು ನಡೆದು ನೋಡದೇ ಇದ್ದವ್ರಂಗಿದ್ರೆ ಇನ್ನೊಂದು ಜೀವನದಲ್ಲಿ ಯಾರು ಸರ್ ನಂಬೋದು? ಅಲ್ಲ, ಆಗಿತ್ತು ಅಟ್ಲೀಸ್ಟ್ ನನಗೆ ಅವರು ಅದ್ರ ಬದಲು ಸರ್ ಅದು ಏನಾಗಿದೆ, ನಾನು ಪ್ರಥಮಣ್ಣ ಮಾತಾಡ್ಕೋತೀವಿ, ಕಾನೂನಾತ್ಮಕ ನೋಡ್ಕೋತೀವಿ, ಬಿಟ್ಬಿಡಿ ಅಂದರೆ ಮುಗ್ದೋಗೋದು. ನಾನು ಸುಮ್ಮನಿದ್ದು ಬಿಡ್ತಿದ್ದೆ. ಅದು ಬಿಟ್ಟು ಬೇರೆ ಎಲ್ಲ ಇಲ್ಲದೇ ಪುಡಾಂಗ್ ಮಾತುಗಳೆಲ್ಲ ಹೇಳಿದ್ರೆ ಹೊಟ್ಟೆವ್ರಿಗೆ ಅಲ್ವ ಸರ್? ಪ್ರಾಣ ಹೋಗೋ ಮಟ್ಟು ಕೊಟ್ಟೋಗಿತ್ತು. ಅಲ್ಲೂ ಕೂತ್ಕೊಂಡು ಬಿಲ್ಡಪ್ಪೇ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ನಿಮ್ಮ ಬಿಲ್ಡಪ್ ನೋಡೋದು. ನನ್ನ ಬಿಲ್ಡಪ್ ಜನ ಎಷ್ಟೊಂದು ನೋಡ್ತಾರೆ ರೀ. ನಿಮ್ಗೆ ಇಷ್ಟೇ ಪ್ರಶ್ನೆ ಕೇಳೋದು ಸರ್. ಹಂಗೆ ಕೇಳಿದಾಗ ಪ್ರಶ್ನೆ ಮಾಧ್ಯಮದವರು, ಸರ್ ಈ ಥರ ಏನು ಘಟನೆ ಆಗಿತ್ತು, ಇದ್ರ ಬಗ್ಗೆ ಪೊಲೀಸ್ ಹತ್ರ ಹೋಗಿದೆ ಅಂದಾಗ ಅವರು ಎಂಕ್ವೈರಿ ಮಾಡ್ತಾರೆ. ನಾನು ಪ್ರಥಮಣ್ಣ ಮಾತಾಡ್ಕೋತೀವಿ, ಮುಗಿದೋಯ್ತು ಅಂದರೆ ಮುಗಿದೋಗೋದು. ಇಲ್ಲ ಸರ್, ಕರ್ಪೂರ ಇಟ್ಕೊತೀನಿ, ನಾಲ್ಗೆಗೆ ಇಟ್ಕೊತೀನಿ, ಬದನೆಕಾಯಿ ತೊಟ್ಟಿಗೆ ಇಟ್ಕೊತೀನಿ, ಎಲ್ಲಿಗೆ ಇಟ್ಕೊಳ್ಳೋದು ಸರ್? ಅದು ಪ್ರಾಣ ಹೋಗ್ಬಿಟ್ರೆ ಕೊಟ್ಬಿಡವ್ರ? ಇವ್ರ ಅಮ್ಮನಿಗೆ ಹೆಂಗೆ ಗಂಡು ಮಗ ದಿಕ್ಕೋ ನಮ್ಮ ಅಮ್ಮಂಗೂ ನಾವು ದಿಕ್ಕು ಸರ್. ಅವ್ರಿಗೆ ಹೇಳಿ ಸರ್ ದಯವಿಟ್ಟು. ಇಲ್ಲದೇ ಇದ್ದಾಗ ಆ ಸಮಯದಲ್ಲಿ ನೀವು ನನ್ನ ಮಾತನ್ನು ಸುಳ್ಳು ಅನ್ನೋ ಥರದಲ್ಲಿ ತಿರುಚುವಂಥ ಹೇಳಿಕೆ ಕೊಟ್ಟಾಗ ನಾನು ಸ್ಟ್ರಾಂಗಾಗಿ ನಿಂತ್ಕೋಬೇಕಾದ ಸರ್. ಅದು ಬೇಡ ಸರ್. ನನ್ನ ತಮ್ಮ ಆತ, ನನ್ನ ತಮ್ಮನ ಮೇಲೆ ನಂಗೆ ಪ್ರೀತಿ ಇದೆ. ನಾನು ಇಲ್ಲಿ ತಗ ಮಾತಾಡಲಿ ಯಾವಾಗ ಬೇಜಾರಾಯ್ತು ಗೊತ್ತಾ? ಸರ್ ಬೇಕಾದ್ರೆ ಕರ್ಪೂರ ಇಟ್ಕೊತೀನಿ, ಇದೇನಾಗಿದೆ ನಂಗೆ ಗೊತ್ತಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅದು ಬೇಡ. ಒಂದೇ ಮಾತು ಸರ್, ಏನು ಘಟನೆ ಆಗಿದೆ ಪೊಲೀಸ್ ನೋಡ್ಕೋತಾರೆ, ನಾನು ಪ್ರಥಮಣ್ಣ ಮಾತಾಡ್ಕತ್ತೀನಿ ಅಂದರೆ ಮುಗ್ದೇ ಹೋಯ್ತಲ್ಲಣ್ಣ. ನೆಕ್ಸ್ಟ್ ಇನ್ನೇನಿದೆ ಅಲ್ಲಿ ಮಾತಾಡೋಕ್ಕೆ? ಸರ್, ಈಗ ರೌಡಿಗಳ ಜೊತೆ ದರ್ಶನ್ ರೌಡಿಗಳ ಜೊತೆ ದಯವಿಟ್ಟು ಕ್ಷಮಿಸಿ, ರೌಡಿಗಳ ಜೊತೆ ರಕ್ಷಕ್ ಇದ್ದಿದ್ದು ನಿಜನೋ ಇಲ್ವೋ ಕೇಳಿ. ಅರ್ಧ ಗಂಟೆಯಿಂದ ಕೂತಿದ್ರೋ ಇಲ್ವೋ ಅದು ಕೇಳ್ಬಿಟ್ಟು ನೆಕ್ಸ್ಟ್ ಬಂದು ನಂಗೆ ಮೈಕ್ ಇಡ್ರಿ ಸರ್. ಸರ್, ಈಗ ಪ್ರಮುಖವಾಗಿ ಇನ್ನೊಂದು ಮಾತು, ದರ್ಶನ್ ಸರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಅವರ ಜೊತೆಲಿದ್ದವರು ಅವ್ರ ಹೆಸರು ಹೇಳ್ಕೊಂಡು ಮಿಸ್ಯೂಸ್ ಮಾಡಿದ್ದು ತಪ್ಪು. ಬದುಕು ಸುಂದರವಾದ್ದು, ಎಲ್ಲರೂ ಬದುಕಿ. ದಯವಿಟ್ಟು ಅವಕಾಶ ಕೊಡಿ. ಥ್ಯಾಂಕ್ ಯು ಸರ್. ಈಗ ಕೊನೆಯ ಪ್ರಶ್ನೆ, ದರ್ಶನ್ ಸರ್ ಅವರು ಅಥವಾ ನೀವು ಕೂಡ ದೊಡ್ಡ ಅಭಿಮಾನಿ, ಅವರು ಒಂದು ಪ್ರಕರಣದಲ್ಲಿ ತೂಗುದೀಪ್ ಶ್ರೀನಿವಾಸ್ ಅಭಿಮಾನಿ, ಮೀನಾ ತೂಗುದೀಪ್ ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿ, ದಿನಕರ್ ಸರಳತೆಗೆ ಅಭಿಮಾನಿ, ವಿಜಯಲಕ್ಷ್ಮಿ ದರ್ಶನ್ ಇದರಲ್ಲ ಆ ಹೆಣ್ಣು ಮಗಳಿಗೆ ನಾ ಅಭಿಮಾನಿ. ಸರ್, ಈಗ ದರ್ಶನ್ ಸರ್ನ ಗೌರವಿಸ್ತೀನಿ. ಈಗ ಅವರು ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮಾತು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ದರ್ಶನ್ ಅಭಿಮಾನಿಗಳಲ್ಲಿ ಕಿಡಿ ಹಬ್ಬಿಸಿತ್ತು. ಅವತ್ತಿಂದ ಇಲ್ಲಿವರೆಗೂ ಈ ರೀತಿಯಾದಂತಹ ಎಷ್ಟು ಘಟನೆಗಳನ್ನು ಫೇಸ್ ಮಾಡ್ಕೊಂಡು ಬಂದ? ಕನಿಷ್ಠ 50,000 ಜನ ಥ್ರೆಟಿಂಗ್ ಮಾಡಿದ್ದಾರೆ. ಭಾಳಷ್ಟು ಜನ ಜೈಲಿಗೆ ಹೋಗ್ಬೇಕಾಯ್ತು ಸರ್. ಎಲ್ಲರನ್ನು ನಾನೇ ಬಿಡಿಸಿದ್ದೀನಿ ಸರ್. ಯಾರ ಮೇಲೂ ಕೇಸ್ ಹಾಕ್ಬೇಡಿ, ಕ್ಷಮೆ ಕಳಿಸಿ ಅಂತ. ಜಾಸ್ತಿ ಆಗ್ತಾಯಿತ್ತು ಸರ್. ಇನ್ನೇನಿದ್ರು ಒಂದು ಕೆಲಸ ಮಾಡಿ ಸರ್, ಇದೆಲ್ಲದ್ರ ಬಗ್ಗೆ ಇನ್ನು 3-4 ದಿನದಲ್ಲಿ ಎಂಕ್ವೈರಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಅಪ್ಡೇಟ್ ಬರುತ್ತೆ. ನನ್ನನ್ನು ನಂಬಿ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ನಾನು. ಇದೆಷ್ಟು ಪ್ರಥಮ್ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಇದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ಇದನ್ನು ತಿರುಚುವಂಥ ಕೂಡ ಒಂದಿಷ್ಟು ಪ್ರಕರಣಗಳನ್ನು ಕೂಡ ಮಾಡುವಂಥ ಯತ್ನಗಳು ಆಗ್ತಾ ಇದೆ ಅಂತ ಹೇಳಿ ಪ್ರಥಮ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.